ನಮಸ್ಕಾರ ವೀಕ್ಷಕರೇ, ಭಾರತೀಯ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಕರ ರಾಶಿಯವರ 2026ರ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೇನೆ. ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ, ಯಾವಾಗ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು, ಯಾವ ತಿಂಗಳಲ್ಲಿ ಹೆಚ್ಚಿನ ಅನುಕೂಲತೆ ಇದೆ, ಯಾವ ದಶಾಭುಕ್ತಿ ಇರತಕ್ಕಂಥವರಿಗೆ ಹೆಚ್ಚಿನ ಅನುಕೂಲತೆ, ಯಾವ ದಶಾಭುಕ್ತಿಗಳಿರತಕ್ಕಂಥವರಿಗೆ ಹೆಚ್ಚಿನ ಜಾಗ್ರತೆ ಬೇಕು, ಇದನ್ನೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಒಟ್ಟಾರೆಯಾಗಿರತಕ್ಕಂತಹ ಫಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ಪ್ರತಿ ತಿಂಗಳಲ್ಲೂ ಕೂಡ ಶುಭಾಶುಭತ್ವದ ಫಲಗಳನ್ನುವಂಥದ್ದು ಬರ್ತಾ ಇರುತ್ತೆ. ಕೆಲವೊಂದು ತಿಂಗಳಲ್ಲಿ ಒಳ್ಳೆಯ ಫಲಗಳು ಬರುತ್ತೆ, ಕೆಲವೊಂದು ತಿಂಗಳಲ್ಲಿ ಅಶುಭಕರವಾಗಿರತಕ್ಕಂತಹ ಫಲಗಳು ಬರುತ್ತೆ. ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನು ನಾವು ಮಾಸ ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ತಿಂಗಳು ಹೇಗೆ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಸಾಧಾರಣವಾಗಿರತಕ್ಕಂತಹ ಫಲಗಳು ಹೇಗೆ ಬರುತ್ತೆ, ನಿಮಗೆ ಈ ಒಂದು ವರ್ಷ ಅನ್ನುವಂಥದ್ದು ಒಟ್ಟಾರೆಯಾಗಿ ಶುಭ ಫಲವನ್ನು ಉಂಟು ಮಾಡುತ್ತೋ ಅಥವಾ ಅಶುಭ ಫಲವನ್ನು ಉಂಟು ಮಾಡುತ್ತೋ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಈ ವರ್ಷದ ಪ್ರಾರಂಭಿಕ ದಿನಗಳಲ್ಲಿ, ಅಂತಂದರೆ ಪ್ರಾರಂಭಿಕ ದಿನಗಳು ಅಂತಲ್ಲ, ಒಂದು 6 ತಿಂಗಳವರೆಗೆ ನಿಮಗೆ ಒಂದಷ್ಟು ಅನಾನುಕೂಲತೆ ಆಗುವಂತಹ ಸಾಧ್ಯತೆ ಇದೆ. ಜೂನ್ ತಿಂಗಳವರೆಗೆ ನಿಮಗೆ ಒಂದಷ್ಟು ವಿಘ್ನಗಳು ಬರ್ತಾ ಇರುತ್ತೆ. ವೈರಿಗಳಿಂದ ಇನ್ನೊಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರಬಹುದು. ಹಾಗೆ ಜೂನ್ ತಿಂಗಳದ ನಂತರದಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ. ಮಾಡುವಂತಹ ಕೆಲಸದಲ್ಲಿ ಅನುಕೂಲತೆ, ಹಾಗೆ ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಜೂನ್ ತಿಂಗಳದ ನಂತರದಲ್ಲಿ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಜೂನ್ ತಿಂಗಳದವರೆಗೆ ಅನುಕೂಲತೆ ಆಗೋದಿಲ್ಲ ಅಂತಲ್ಲ, ಜೂನ್ ತಿಂಗಳದವರೆಗೆ ನಿಮಗೆ ಕೆಲವೊಂದಷ್ಟು ಜಾಗ್ರತೆಗಳು ಬೇಕಾಗುತ್ತೆ. ನೀವು ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಓದಿ, ಹಾಗೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ, ದೇವಿಯ ಆರಾಧನೆಯನ್ನು ಮಾಡಿ. ಜೂನ್ ತಿಂಗಳದವರೆಗೆ ನೀವು ದೇವತಾ ಆರಾಧನೆಯನ್ನು ಮಾಡೋದರ ಮುಖಾಂತರವಾಗಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಬಹುದು ಅಥವಾ ಉದ್ಯೋಗದ ವಿಚಾರದಲ್ಲಿ ಶುಭ ಫಲಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಜೂನ್ ತಿಂಗಳದ ನಂತರದಲ್ಲಿ ನಿಮಗೆ ವಿವಾಹಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗತ್ತೆ. ಈ ಸಮಯದಲ್ಲಿ ಯಾರ್ಯಾರಿಗೆ ಗುರುವಿನ ದಶೆ ನಡೀತಾ ಇದೆ ನೋಡಿ, ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಜೂನ್ ತಿಂಗಳದ ನಂತರದಲ್ಲಿ ಆಗುತ್ತೆ. ಹಾಗೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಒಳ್ಳೆಯ ಸಹಾಯ ಸಿಗುತ್ತೆ. ಅದೃಷ್ಟ ಅನ್ನುವಂಥದ್ದು ಚೆನ್ನಾಗಿ ಅನುಕೂಲತೆಗೆ ಬರುತ್ತೆ. ಪ್ರಾರಂಭಿಕ ದಿನಗಳಲ್ಲಿ ನಿಮಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರುತ್ತೆ. ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗಬಹುದು. ವೈರಿಗಳಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು. ವೈರಿಗಳಿಂದ ಡೈರೆಕ್ಟಾಗಿಯೂ ಸಮಸ್ಯೆಗಳಾಗುತ್ತೆ, ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿಯೂ ಕೂಡ ಸಮಸ್ಯೆಗಳು ಉಂಟಾಗುತ್ತೆ. ಅದು ಎರಡೂ ತರಹದ ಸಮಸ್ಯೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ತುಂಬಾ ಸಮಸ್ಯೆ ಆಗುತ್ತಾ ಇದೆ. ಪರಿಹಾರಗಳು ಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಪ್ರಶ್ನೆಯ ಮುಖಾಂತರವಾಗಿ, ಜಾತಕದ ಮುಖಾಂತರವಾಗಿ ಬಂದಿರುವಂತಹ ಸಮಸ್ಯೆಗೆ ಕಾರಣವನ್ನು ತಿಳಿದುಕೊಂಡು ಪರಿಹಾರಗಳನ್ನು ಕೂಡ ಹೇಳೋದಕ್ಕಾಗತ್ತೆ. ಹಾಗೆ ಪರಿಹಾರವನ್ನು ಮಾಡಿಕೊಡುವಂತಹ ವ್ಯವಸ್ಥೆಯೂ ಕೂಡ ನಮ್ಮಲ್ಲಿ ಇರುತ್ತೆ. ಆಸಕ್ತರು ಕೆಳಗಡೆ ಬರ್ತಾ ಇರತಕ್ಕಂತಹ ನಂಬರ್ಗೆ ಸಂಪರ್ಕ ಮಾಡಬಹುದು. ಜೂನ್ ತಿಂಗಳದವರೆಗೆ ವಿಶೇಷವಾಗಿರುವಂತಹ ಜಾಗ್ರತೆ ಅನ್ನುವಂಥದ್ದು ಬೇಕಾಗುತ್ತೆ. ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ನೋಡಿ, ಅಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ನವೆಂಬರ್ ತಿಂಗಳದ ನಂತರದಲ್ಲಿ ಹೆಚ್ಚಿನದಾಗಿರತಕ್ಕಂತಹ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ನೋಡಿ ಅಂಥವರು, ಹಾಗೆ ರಾಹು ಬೃಹಸ್ಪತಿ ಸಂಧಿ ಯಾರ್ಯಾರಿಗಿದೆ ಅಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಈ ವರ್ಷದ ಕೊನೆಯಲ್ಲಿ ನಿಮಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಅಥವಾ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಾಹು ಬೃಹಸ್ಪತಿ ಸಂಧಿ ಇದೆ ಅಂತಾದರೆ ನೀವು ಹೆಚ್ಚಿನ ಜಾಗ್ರತೆಯನ್ನು ಮಾಡಿಕೊಳ್ಳಬೇಕಾಗತ್ತೆ. 6 ತಿಂಗಳ ಮುಂಚೆ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಕೂಡ ಮಾಡಿಸಿಕೊಳ್ಬೇಕಾಗತ್ತೆ. ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಆಕ್ಸಿಡೆಂಟ್ಗಳಾಗಬಹುದು ಅಥವಾ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ರಾಹು ಬೃಹಸ್ಪತಿ ಸಂಧಿ ಇರತಕ್ಕಂಥವರು, ಆ ಒಂದು ಸಮಯದಲ್ಲಿರ್ತಕ್ಕಂಥವ್ರು ಅಥವಾ ಆ ಒಂದು ರಾಹುದಶೆಯ ಕೊನೆಯಲ್ಲಿರ್ತಕ್ಕಂಥವರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಆ ಒಂದು ಸಂಧಿ ಬರ್ತಾ ಇದೆ ಅಂತಾದರೆ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ನೀವು ವಹಿಸಿಕೊಳ್ಬೇಕಾಗತ್ತೆ. ಈ ವರ್ಷದಲ್ಲಿ ಹಣಕಾಸಿನ ವ್ಯವಸ್ಥೆ ಅನ್ನುವಂಥದ್ದು ತುಂಬ ಚೆನ್ನಾಗಿಯೇ ಇರುತ್ತೆ. ಮಕರ ರಾಶಿಯವರಿಗೆ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳಿಲ್ಲ. 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ. ವಿಶೇಷವಾಗಿರುವಂತಹ ಅಭಿವೃದ್ಧಿಯೂ ಇಲ್ಲ. ಏನೋ ಸಾಲ ಮಾಡಬೇಕಾಗತ್ತೆ ಅಥವಾ ಮನೆ ಮಾರಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿಯೂ ಕೂಡ ಇಲ್ಲ. ತುಂಬ ಒಳ್ಳೆಯದಾಗತ್ತೆ, ತುಂಬ ಅದೃಷ್ಟ ಸಿಗುತ್ತೆ, ತುಂಬ ಧನವಂತರಾಗ್ತೀರಾ ಅಥವಾ ರಾಜಯೋಗ ಬರುತ್ತೆ, ಆ ತರಹದ ಒಂದು ಫಲಗಳೂ ಇಲ್ಲ. ಏನೋ ತುಂಬ ಕನಿಷ್ಠ ಪರಿಸ್ಥಿತಿಗೆ ಹೋಗ್ತೀರಿ, ನೀಚ ಯೋಗಗಳಿದ್ದಾವೆ, ಅಂತಹ ಪರಿಸ್ಥಿತಿಯೂ ಕೂಡ ಇಲ್ಲ. ಸಾಧಾರಣವಾಗಿರತಕ್ಕಂತಹ ಅಭಿವೃದ್ಧಿ ಇದೆ. ಅಭಿವೃದ್ಧಿಯಲ್ಲಿ ಇರುತ್ತೆ. ತುಂಬ ಅಭಿವೃದ್ಧಿ ಆಗುತ್ತೆ ಅಂತಲ್ಲ, ಅಥವಾ ತುಂಬ ನಷ್ಟ ಆಗುತ್ತೆ ಅಂತಲೂ ಅಲ್ಲ. ಸಾಧಾರಣವಾಗಿರತಕ್ಕಂತಹ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತಾ ಹೋಗುತ್ತೆ. ನೀವು ಮಾಡುವಂತಹ ಹೂಡಿಕೆಗಳಿಗೆ ಒಳ್ಳೆಯ ರಿಟರ್ನ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಜೂನ್ ತಿಂಗಳದವರೆಗೆ ಖರ್ಚಿನ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ. ಮೋಸಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲತೆಗಳಾಗತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಡಾಕ್ಯುಮೆಂಟೇಷನ್ನಲ್ಲಿ ವ್ಯತ್ಯಾಸಗಳಾಗಿ ಮೋಸಗಳಾಗುವಂತಹ ಸಾಧ್ಯತೆ ಇದೆ. ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಥವಾ ಮನೆಯನ್ನು ಖರೀದಿ ಮಾಡ್ತಾ ಇದ್ದೀರಿ, ಮನೆಯನ್ನು ಕಟ್ಟಿಸ್ತಾ ಇದ್ದೀರಿ, ಅಥವಾ ಏನೋ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದೀರಿ ಅಥವಾ ಮಾರಾಟ ಮಾಡ್ತಾ ಇದ್ದೀರಿ, ಅಂತಹ ಸಮಯದಲ್ಲಿ ನೀವು ಈ ಡಾಕ್ಯುಮೆಂಟೇಷನ್ಗಳ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಅಥವಾ ಡಾಕ್ಯುಮೆಂಟೇಷನ್ಗಳು ಆಗದೇ ನಿಮಗೆ ಸಮಸ್ಯೆಗಳಾಗಬಹುದು. ಅಥವಾ ಏನೊಂದಷ್ಟು ಪರ್ಮಿಷನ್ಗಳು ಬೇಕಾಗಿದೆ ಅಥವಾ NOCಗಳು ಬೇಕಾಗಿದೆ,
ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಡಿಲೇ ಆಗುವಂಥದ್ದಾಗಿರಬಹುದು, ಅಥವಾ ಆ ಒಂದು ಪ್ರೊಸೆಸ್ ಮುಂದೆ ಹೋಗದೇ ಇರತಕ್ಕಂಥದ್ದಾಗಿರಬಹುದು, ಅಥವಾ ಏನೋ ಸಾಲಕ್ಕೆ ಅರ್ಜಿ ಹಾಕಿದ್ದೀರಿ, ನೀವೇ ಕೇಳಿದಷ್ಟು ಸಾಲ ಅವರು ಕೊಡದೇ ಇರಬಹುದು, ಅಥವಾ ಜಾಮೀನಿನ ವಿಚಾರದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು. ಹೀಗೆ ಒಂದಲ್ಲ ಒಂದು ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಜಾಗ್ರತೆಯನ್ನು ತೆಗೆದುಕೊಳ್ಳಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅನುಕೂಲತೆಗಳಾಗತ್ತೆ. ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಆಂಜನೇಯನಲ್ಲಿ ಮತ್ತು ವಿಷ್ಣುವಿನಲ್ಲಿ ವಿಶೇಷ ಸೇವೆಯನ್ನು ಕೊಟ್ಟು ವ್ಯವಹಾರವನ್ನು ಮುಂದುವರಿಸುವಂಥದ್ದು ಒಳ್ಳೆಯದು. ಹಾಗೆ ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಮುಖ್ಯವಾಗಿ ಈ ವರ್ಷ ಸಾಧಾರಣವಾಗಿರತಕ್ಕಂತಹ ಆರೋಗ್ಯ ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳು ಇಲ್ಲವೇ ಇಲ್ಲ ಅಂತಿಲ್ಲ, ಸಣ್ಣ ಪುಟ್ಟ ಕಿರಿಕಿರಿಗಳನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಇರುತ್ತೆ. ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದಿಲ್ಲ, ಆದರೆ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಕಿರಿಕಿರಿಗಳು, ತಲೆನೋವಾಗಿರಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಾಗಿರಬಹುದು, ಆವಾಗ ಬಂದು ಹೋಗ್ತಾ ಇರುತ್ತೆ. ಯಾವ್ಯಾವ ತಿಂಗಳಲ್ಲಿ ಈ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನು ನಾವು ಮಾಸ ಭವಿಷ್ಯದಲ್ಲೇ ನೋಡೋಣ. ಒಟ್ಟಾರೆಯಾಗಿ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಸ್ವಲ್ಪ ಜಾಗೃತರಾಗಿದ್ದರೆ ಒಳ್ಳೆಯದು. ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿ, ಅದರಿಂದ ಆರೋಗ್ಯದ ವಿಚಾರದಲ್ಲಿ ಅನುಕೂಲತೆಗಳಾಗತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಪೂರ್ತಿ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗತ್ತೆ. ಸಮಸ್ಯೆಗಳೇನೂ ಇಲ್ಲ, ಆಲಸ್ಯದ ಒಂದು ತೊಂದರೆಯೂ ಕೂಡ ಇರೋದಿಲ್ಲ. ಒಳ್ಳೆಯದಾಗಿರತಕ್ಕಂತಹ ವಿದ್ಯಾಭಿವೃದ್ಧಿ ಅನ್ನುವಂಥದ್ದಿರುತ್ತೆ, ಒಳ್ಳೆಯ ಅನುಕೂಲತೆಗಳಾಗತ್ತೆ. ರಾಹು ದಶೆಯಲ್ಲಿ ಇರತಕ್ಕಂಥವರು, ಕುಜನ ದಶೆಯಲ್ಲಿ ಇರತಕ್ಕಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಹಾಗೆ ರವಿ ದಶೆಯಲ್ಲಿ ಇರತಕ್ಕಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಈ ಒಂದು ವರ್ಷದಲ್ಲಿ ಗುರುವಿನ ದಶೆ, ಶನಿಯ ದಶೆ, ಶುಕ್ರನ ದಶೆ ಇವೆಲ್ಲವೂ ಕೂಡ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ಹಾಗೆ ಬುಧನ ದಶೆಯು ಕೂಡ ನಿಮಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಗಳಿದ್ದಾವೆ. ನಿಮಗೆ ಈ ಸಮಯದಲ್ಲಿ ಯಾವ ದಶಾಭಕ್ತಿಗಳಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷದಲ್ಲಿ ಶುಭಕರವಾಗಿರತಕ್ಕಂತಹ ಫಲಾನುಭವ ಜಾಸ್ತಿ ಇದೆಯೋ ಅಥವಾ ಅಶುಭಕರವಾಗಿರತಕ್ಕಂತಹ ಫಲಗಳು ಜಾಸ್ತಿ ಬರೋ ಹಾಗಿದೆಯೋ ಅದನ್ನು ಈ ದಶಾಭುಕ್ತಿಗಳ ಮೇಲೆ ನಾವು ಹೇಳೋದಕ್ಕಾಗತ್ತೆ. ಹಾಗಾಗಿ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅದನ್ನು ನೋಡಿಕೊಳ್ಳಿ, ಅನುಕೂಲತೆ ಇದೆಯೋ ಅನಾನುಕೂಲತೆ ಇದೆಯೋ ಅದನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲ ಇರತಕ್ಕಂಥವ್ರು ಕೆಳಗಡೆ ಬರುವಂತಹ ನಂಬರ್ಗೆ ಸಂಪರ್ಕ ಮಾಡಬಹುದು. ಕನ್ಸಲ್ಟೇಷನ್ ಫೀಸ್ ಅಂತ ಯಾವುದೋ ಫಿಕ್ಸ್ಡ್ ಆಗಿ ಇರೋದಿಲ್ಲ, ನೀವೇನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಭಗವದ್ಗೀತೆಯ ಪಾಠಗಳನ್ನು ಕೂಡ ಮಾಡುತ್ತೇನೆ. ಹಾಗೆ ಮಹಾಭಾರತ, ರಾಮಾಯಣದಂತಹ ಕಥೆಗಳನ್ನು ಕೂಡ ಹೇಳುವಂತಹ ಪ್ರಯತ್ನ ಆಗುತ್ತಾ ಹೋಗುತ್ತೆ. ಹಾಗೆ ನಿಮಗೆ ಬರುವಂತಹ ಸಮಸ್ಯೆಗಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಕೂಡ ನಾನು ಪ್ರಾರಂಭ ಮಾಡಲಿಕ್ಕಿದ್ದೇನೆ. ಅದನ್ನೆಲ್ಲ ತಾವೆಲ್ಲರೂ ವೀಕ್ಷಿಸಿಕೊಳ್ಳಬೇಕು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ವಿಡಿಯೋಗಳನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.